ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ನ ರೂಮ್ವರೆಗೂ ಬಂದಿದ್ಯಾ? ನಿನ್ನನ್ನು ಕತ್ತು ಹಿಡಿದು ತಪ್ಪಿಲ್ಲ ಅಷ್ಟೇ, ಹಾಗಂತ ಇಲ್ಲಿವರೆಗೂ ಬಂದು ನನ್ನನ್ನೇ ಮುಟ್ಟೋ ಧೈರ್ಯ ಮಾಡ್ತೀಯ? ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್. ಏಜೆ ಪ್ಲೀಸ್, ಗಾಯ ತುಂಬಾ ದೊಡ್ಡದಾಗಿದೆ, ಹಾಗೆ ಬಿಟ್ರೆ ಸೆಪ್ಟಿಕ್ ಆಗುತ್ತೆ. ನಾನು ಔಷಧಿ ಹಚ್ಚಿ ಹೋಗ್ಬಿಡ್ತೀನಿ. ನಿಮಗೆ ನನ್ನ ಮುಖ ಕೂಡ ತೋರಿಸಲ್ಲ ಏಜೆ. ಪ್ಲೀಸ್ ಏಜೆ. ಗಾಯ ಮಾಡಿದವ್ರಿಗೆ ಅದನ್ನು ವಾಸಿ ಮಾಡೋ ಹಕ್ಕಿರಲ್ಲ. ಗಾಜಿಂದಾಗಿರೋ ಈ ಗಾಯ 3 ದಿನದಲ್ಲಿ ವಾಸಿ ಆಗುತ್ತೆ. ಆದ್ರೆ ನೀನ್ ಮಾಡಿರೋ ಗಾಯ ಇಲ್ಲಿ, ಅದು ನನ್ನ ಬದುಕಿರೋವರೆಗೂ ಜೀವಂತವಾಗೇ ಇರುತ್ತೆ. ಏಜೆ, ನೀವು ಬೇಕಿದ್ರೆ ಹೊಡೀರಿ, ಬಡೀರಿ, ಏನಾದರೂ ಮಾಡ್ರಿ, ಆದರೆ ನಿಮ್ಮ ಆರೋಗ್ಯ ಮಾತ್ರ ಹಾಳು ಮಾಡ್ಕೋಬೇಡಿ. ಏನಾದರೂ ಹೆಚ್ಚು ಕಮ್ಮಿ ಆದರೆ ನೋವು ಅನ್ಭವಿಸೋದು ನೀವೇ ಅಲ್ವಾ? ನೀನು ಆ್ಯಕ್ಟರ್ ಅಂತ ಗೊತ್ತಿತ್ತು, ಆದರೆ ನಾಲ್ಗೆಗೂ ಬಣ್ಣ ಹಚ್ಕೊಂಡು ರಿಯಲ್ ಲೈಫಲ್ಲಿ ಇಷ್ಟು ಪರ್ಫಾರ್ಮ್ ಮಾಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ಇಷ್ಟಾದರೂ ನನ್ನ ಎದುರಿಗೆ ಬಂದು ಸುಳ್ಳು ಹೇಳ್ತಿಲ್ಲ, ನಾಚಿಕೆ ಆಗಲ್ಲ ನಿನಗೆ? ಏಜೆ 2 ನಿಮಿಷ ಪ್ಲೀಸ್ ಏಜೆ, ಗಾಯಗೆ ಔಷಧಿ ಹಚ್ಬಿಡ್ತೀನಿ. ನಿನ್ನಂತ ನಂಬಿಕೆ ದ್ರೋಹಿ ಕೈಯಿಂದ ಅಮೃತ ಕುಡಿದ್ರು ಅದು ವಿಷವಾಗಿ ಬಲಿ ತಗೊಳುತ್ತೆ. ಏಜೆ ಪ್ಲೀಸ್ ಏಜೆ, ಔಷಧಿ ಹಚ್ಬಿಟ್ಟು ಹೊಟ್ಟೋಗ್ಬಿಡ್ತೀನಿ. ನನ್ನ ಮಗನ್ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಕಣಮ್ಮ. ಇವ್ರ ಹತ್ರ ನನ್ನ ಮಗನ ಸೇವೆ ಮಾಡಿಸೋ ದೌರ್ಭಾಗ್ಯ, ದುಸ್ಥಿತಿ ಎರಡೂ ಬಂದಿಲ್ಲ. ನನ್ನ ಮೈಯಲ್ಲಿ ಶಕ್ತಿ ಇರೋವರೆಗೂ ನನ್ನ ಮಗನ ನಾನೇ ನೋಡ್ಕೋತೀನಿ. 3ನೇವ್ರ ಸಹಾಯ ನನಗೆ ಬೇಕಿಲ್ಲ. ನೋಡಮ್ಮ, ನೀನು ನಾಟಕೀಯವಾಗಿ ನನ್ನ ಜೊತೆ ಸಲಿಗೆ ಬೆಳೆಸಿರಬಹುದು, ಆದ್ರೆ ನಾನು ಮಾತ್ರ ನ್ಯಾಯವಾಗಿ ನಿನ್ ಜೊತೆ ಪ್ರೀತಿಯಿಂದ ಇದ್ದೀನಿ. ಆದ್ರೆ ಒಂದೇ ಸಲ ನಿನ್ನಿಂದ ದೊಡ್ಡ ಪೆಟ್ಟು ಬಿತ್ತು ನೋಡು, ಆ ಕ್ಷಣದಿಂದ ನಿನ್ ಮುಖ ನೋಡಕ್ಕೂ ನನಗೆ ಕಷ್ಟ ಆಗ್ತಾ ಇದೆ. ನಾನು ನಿನ್ನ ಪ್ರೀತಿಯಿಂದ ಸೊಸೆ ಅಂತ ಕರೆದಿದ್ದೀನಿ. ನಿನ್ ಜೊತೆ ಮನಸಾರ ನಕ್ಕಿದ್ದೀನಿ, ಮನಸಾರ ಹತ್ತಿದ್ದೀನಿ. ಆದ್ರೆ ಇದ್ದಕ್ಕಿದ್ದ ಹಾಗೆ ನಿನ್ನಿಂದ ಮೋಸ ಆದಾಗ ಪ್ರಾಮಾಣಿಕವಾಗಿರೋ ನನಗೆ ಕಷ್ಟ ಆಗೇ ಆಗುತ್ತೆ. ಇದನ್ನ ಅರ್ಥ ಮಾಡಿಕೊಂಡು ನೀನೇ ಇಲ್ಲಿಂದ ಹೊರಟೋಗು. ಹೋಗ್ತಾ ಅದೆಲ್ಲ ತಗೊಂಡು ಹೋಗು.
ನನಗೆ ಯಾಕೋ ಇದು ಸರಿ ಕಾಣ್ತಾ ಇಲ್ಲ. ನೀವು ನಿಮ್ಮ ತವ್ರ ಮನೆಗೆ ಹೋಗ್ಬಿಡಿ ಮೇಡಮ್. ಎಲ್ಲ ಕೂಲ್ ಆದಮೇಲೆ ನಾನೇ ನಿಮ್ಗೆ ಫೋನ್ ಮಾಡ್ತೀನಿ, ಆವಾಗ ವಾಪಸ್ ಬನ್ನಿ. ಇವಾಗ ನೀವು ಇಲ್ಲಿರೋದು ಬೇಡ ಮೇಡಮ್. ಅಯ್ಯೋ, ಈ ಏಜಿಗೆ ಬೆಂಡೆಕಾಯಿ ಹುಳಿ ಅಂದರೆ ತುಂಬ ಇಷ್ಟ. ನಾನು ಬೆಂಡೆಕಾಯಿ ಹೆಚ್ಚಿಲ್ವಲ್ಲ. ಮೇಡಮ್, ನಾನು ಹೇಳೋದು ಕೇಳಿ. ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಮೇಡಮ್? ಯಾವುದನ್ನು ಈಸಿಯಾಗಿ ತಗೋಬೇಡಿ ಮೇಡಮ್. ನೋಡಿ, ನಿಮಗೆ ಅವಮಾನ ಮಾಡಲೇಬೇಕು ಅಂತ ಎಲ್ಲ ವ್ಯವಸ್ಥೆನೂ ಮಾಡಿಟ್ಟಿದ್ದಾರೆ. ಪ್ಲೀಸ್ ಈ ಟೈಮಲ್ಲಿ ನೀವು ಇಲ್ಲಿ ಇರಬೇಡಿ ಮೇಡಮ್. ನಾನಿನ್ನು ಒಗ್ಗರಣೆನೇ ಹಾಕಿಲ್ಲ. ಮೇಡಮ್, ನಾನು ನಿಮ್ಗೆ ಹೇಳ್ತಿರೋದು. ಎಲ್ಲ ತರಕಾರಿ ಬೇಯಿಸ್ಬಿಟ್ರೆ ಅರ್ಥ ಕೆಲಸ ಮುಗ್ದಾಗೆ. ಮೇಡಮ್, ಯಾಕೆ ಮೇಡಮ್ ಹೀಗೆ ಮಾಡ್ತಿದ್ದೀರಾ? ನನ್ನ ಮಾತು ನಿಮ್ಗೆ ಅರ್ಥ ಆಗ್ತಿಲ್ವಾ? ಅಥವಾ ಅರ್ಥ ಆದರೂ ನನಗೆ ಯಾಕಿದೆಲ್ಲ ಅಂತ ಸುಮ್ಮನೆ ಇದ್ದೀರಾ? ಮೇಡಮ್, ಏನೇ ಇದ್ರು ನನ್ನ ಹತ್ರ ಹೇಳಿ. ಆದರೆ ಈ ಥರ ನೀವೇ ಸಹಿಸ್ಕೊಂಡು ಒಬ್ಬರೇ ಇರಬೇಡಿ. ಇದು ನಮಗೆ ಕಷ್ಟ ಆಗುತ್ತೆ. ಅಲ್ಲ, ನೀವು ಈ ಮನೆ ಸೊಸೆನೇ, ಹಾಗಂತ ಎಲ್ಲರೂ ನಿಮಗೆ ನೋವು ಕೊಡಲೇಬೇಕಂತ ಕಾಯ್ತಿರೋ ಟೈಮಲ್ಲಿ ನೀವು ಯಾರ ಕೈಗೂ ಸಿಗಬಾರ್ದು ಮೇಡಮ್. ಮೇಡಮ್, ಅಣ್ಣನಾಗಿ ಹೇಳ್ತಿದ್ದೀನಿ, ನನ್ನ ಮಾತು ಕೇಳಿ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಬಬಬಬಬಬಬ, ಏನ್ ಪ್ರೀತಿ, ಏನ್ ವಿಶ್ವಾಸ. ಅನ್ನ ಹಾಕೋ ದಣಿ ಪರವಾಗಿ ನಿಲ್ಲದ್ ಬಿಟ್ಟು ಮನೆ ಹಾಳ್ರ ಪರವಾಗಿ ನಿಂತಿದ್ದೀರಲ್ಲ, ನಾಚಿಕೆ ಆಗಲ್ವೇನ್ರಿ ವಿಶ್ವರೂಪ್? ಅದೇನಿದೆ ಸರು, ಅದೇನಾದ್ರು ಇದ್ದಿದ್ರೆ ಇಂಥ ಮನೆ ಹಾಳಿ ಜೊತೆ ಸೇರ್ಕೊಂಡು ನಾನು ಅಣ್ಣ ನೀನು ತಂಗಿ ಅಂತ ಅಣ್ಣ ತಂಗಿ ಆಟ ಆಡ್ತಿರ್ಲಿಲ್ಲ. ಹಲೋ ಮಿಸ್ ಮನೆಹಾಳಿ, ನಿಮ್ಗೆ ಹೇಳ್ತಿರೋದು. ಏನ್ ಸರು ಡೈರೆಕ್ಟ್ ಆಗಿ ಕರ್ದಿಯಲ್ಲ? ಇರೋದನ್ನ ಇರೋ ಹಾಗೆ ಹೇಳೋದಕ್ ನಮ್ಗೆ ಯಾಕೆ ಭಯ ಅಕ್ಕ? ನಾವು ಮರೇಲಿ ನಿಂತ್ಕೊಂಡು ಮೋಸ ಮಾಡೋರಲ್ಲ, ಎದುರುಗೆ ನಿಂತ್ಕೊಂಡು ಎದುರಾಳಿ ಮುಂದೆ ಸತ್ಯ ಹೇಳೋದು. ನಮ್ಗೆ ಯಾಕೆ ಭಯ? ಕರೆಕ್ಟಾಗಿ ಹೇಳ್ದೆ ಸರು. ಆದ್ರೂ ಇಂಥ ಮನೆ ಮುರುಕನ ಏಜೆ ಮನೇಲಿ ಯಾಕೆ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಹೇಗೆ ಹೇಳೋದು, ಕತ್ ಹಿಡಿದು ಆಜೆ ತಪ್ಪಿದ್ರೆ ಆಗಿರೋದು. ಅಕ್ಕ, ಅದನ್ನ ನಾವು ಮಾಡ್ಲಿ ಅಂತ ಅವ್ರು ಸುಮ್ಮನೆ ಇದ್ದಾರೆ. ಹೇಳಲಿಲ್ವಾ ನಿನ್ನನ್ನು ಮುಟ್ಟೋದು ಇಲ್ಲ, ನಿನಗ ಅರ್ಹತೆನೂ ಇಲ್ಲ ಅಂತ. ಅದಕ್ಕೋಸ್ಕರ ನಾವು ಕೈಗೆ ಗ್ಲೌಸ್ ಹಾಕೊಂಡು ಇವಳನ್ನ ಮನೆಯಿಂದ ಆಚೆ ತಳ್ಬೇಕಾ? ಊರಾಗವ್ರೆ ಆಚೆ ಹೋದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಗ್ಲೌಸ್ನ ಕೈಗೆ ಹಾಕೊಂಡು ಕೈನ ಗಲೀಜ್ ಮಾಡ್ಕೋಬೇಕಾಗತ್ತೆ ಅಲ್ವಾ ಸರು? 100% ಅಕ್ಕ. ಏನೇ ಮುಖ ನೋಡ್ತಾ ಇದ್ಯಾ? ಬೇಗ ಬೇಗ ಅಡ್ಗೆ ಮಾಡು. ನೀನ್ ಮಾಡಿರೋ ಅವಾಂತರದಿಂದ ಯಾರು ಸರಿಯಾಗಿ ಊಟ ಮಾಡಿಲ್ಲ. ಬೇಗ ಬೇಗ ಮಾಡು ಅಕ್ಕ. ವಾರಕ್ಕೆ ಹೋಗೋಣ, ಇಲ್ಲೇ ಇದ್ರೆ ಕೆಟ್ಟತನದ ವಾಸನೆಗೆ ತಲೆ ಸುತ್ತುತ್ತೆ. ನೋಡಿದ್ರೆ ಮೇಡಮ್, ಮನೆ ಹಾಳು ಮಾಡೋದು, ಮನೆ ಒಡೆಯೋದು ಎಲ್ಲ ಇಂಥವ್ರ ಕೆಲಸ. ಅಂಥವ್ರ ಬಾಯಿಂದ ನೀವು ಈ ಮಾತು ಕೇಳಬೇಕಾಯ್ತು. ಅದಕ್ಕೆ ಹೇಳಿದ್ ಮೇಡಮ್, ನೀವೀಗ ನಿಮ್ಮ ತವ್ರ ಮನೆಗೆ ಹೋಗ್ಬಿಡಿ ಅಂತ. ಆದರೆ ನೀವು ನನ್ನ ಮಾತೇ ಕೇಳಿಲ್ಲ. ಇದಿಷ್ಟೇ ಇಲ್ಲಿಗೆ ಮುಗಿಯಲ್ಲ ಮೇಡಮ್, ಇನ್ನು ಮುಂದೆ ಕಂಟಿನ್ಯೂ ಆಗುತ್ತೆ. ಪಾಪ ಯಾರು ಊಟನೇ ಮಾಡಿಲ್ವಂತೆ. ಎಲ್ಲರೂ ಎಷ್ಟು ಹಸ್ಕೊಂಡಿರ್ತಾರೋ ಏನೋ. ನನ್ನಿಂದ ಯಾರೂ ಹಸ್ಕೋಬಾರ್ದು. ನಾನು ಬೇಗ ಬೇಗ ಅಡುಗೆ ಮಾಡಿ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರ್ತೀನಿ. ವಿಶ್ವರೂಪ್, ನೀವು ಬೇಗ ಎಲ್ಲರಿಗೂ ಊಟಕ್ಕೆ ಬರೋಕ್ಕೆ ಹೇಳಿ ಆಯ್ತಾ? ಹೊರಡಿ. ಮೇಡಮ್, ಯಾಕೆ ಮೇಡಮ್ ನಿಮ್ಗೆ ಇಷ್ಟೊಂದು ಹಠ? ನಂಗೆ ಗೊತ್ತು ಮೇಡಮ್, ನಂಗೆ ಚೆನ್ನಾಗಿ ಗೊತ್ತು. ನಾನು ಈ ಮನೆಯಿಂದ ಯಾಕೆ ಹೋಗಬೇಕು? ಇದು ನನ್ನ ಗಂಡನ ಮನೆ. ಅವಮಾನ ಆಗಲಿ ಏನೇ ಆಗಲಿ, ನಾನು ಸತ್ರು ಇಲ್ಲೇ ಸಾಯ್ತೀನಂತ ನೀವು ಇಲ್ಲಿ ಕೂತಿದ್ದೀರಾ. ಮೇಡಮ್, ನಿಮ್ಮನ್ನು ಮೊದಲಿಂದನೂ ನೋಡ್ತಾನೆ ಇದ್ದೀನಿ. ಇಷ್ಟೂ ತಿಳ್ಕೊಂಡಿಲ್ಲ ಅಂದರೆ ಹೇಗೆ? ನನಗೆ ಗೊತ್ತು, ಇದೇ ರೀಸನ್ಗೋಸ್ಕರ ನೀವು ಇದೆಲ್ಲ ಅನುಭವಿಸ್ತಿದ್ದೀರಾ ಅಂತ. ಎಲ್ಲದಕ್ಕೂ ಆ ದೇವರು ಉತ್ತರ ಕೊಡ್ತಾನೆ ಮೇಡಮ್.
ಏನು ಮಾಡ್ಕೊಂಡಿದ್ಯಾ ಕಂದ? ಈ ಮನೇಲಿ ನಿನ್ಗೊಬ್ಬನಿಗೆ ನೋವಾದರೆ ಅದು ಎಲ್ರಿಗೂ ಆಗೋ ನೋವು ಕಣೋ. ಚಿಕ್ಕವನಿದ್ದಾಗ ನಿನ್ನ ಪುಟ್ಟ ಪಾದನ ಎದೆ ಮೇಲೆ ಇಟ್ಕೊಂಡು ಬೆಳೆಸಿದೀನೋ, ಈಗ ಅದೇ ಪಾದಕ್ಕೆ ಗಾಯ ಆಗಿ ರಕ್ತ ಬರ್ತಿದೆ ಅಂದರೆ ಈ ತಾಯಿ ಎದೆಗೆ ಇನ್ನೆಷ್ಟು ನೋವಾಗಿರಬೇಕು. ನಿನಗೆ ನೀನೇ ಹೀಗೆಲ್ಲ ನೋವು ಮಾಡ್ಕೊಳ್ಳೋ ಅಗತ್ಯ ಏನಿತ್ತು ರಾಮ್? ಯಾಕೋ ಹೀಗೆ ಮಾಡ್ಕೊಂಡೆ? ಸಂದರ್ಭ ಏನೇ ಇರಲಿ ಹೀಗೆಲ್ಲ ಮಾಡ್ಕೋತಾರೇನೋ? ರಾಮ್ ಬಾಪ, ಹೇಳು, ಸ್ವಲ್ಪ ಊಟ ಮಾಡ್ತೀಯಂತೆ, ಬಾ. ಹಾಕೋ ಕಂದ, ಗಾಯ ತುಂಬ ನೋಡ್ತಿದ್ಯಾ? ಮಾತ್ರೆ ತಂದು ಕೊಡ್ಲಾ? ಏನಾಯ್ತು ಕಂದ? ಹಾ, ಅಯ್ಯೋ, ಕಣ್ಣೀರು ಹಾಕ್ತಿದೀಯಾ? ಹಾಕೋ. ಬಿಡೋಗ್ಬಿಟ್ಟೆ ಅಮ್ಮ, ನಾನು ಬಿಡೋಗ್ಬಿಟ್ಟೆ. ಎಲ್ಲ ವಿಚಾರದಲ್ಲೂ ಪರ್ಫೆಕ್ಟ್ ಆಗಿದ್ದು ನಾನು, ಲೀಲನ್ ವಿಚಾರದಲ್ಲಿ ಅವಳನ್ನು ನಂಬಿ ಬಿಡೋಗ್ಬಿಟ್ಟೆ. ಅವಳು ಏನೇ ಎಡವಟ್ ಮಾಡಿದ್ರು ಅದರಿಂದ ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ದೆ. ಆದರೆ ಅವಳು ನನ್ನ ಜೀವನದಲ್ಲಿ ನನ್ನ ಎಡವು ಬಿಡಿಸ್ಬಿಟ್ಟಿದ್ದಾಳೆ. ಅವಳು ನಂಬಿದ್ದಕ್ಕೆ ನನಗೆ ನೋವು ಹಾಕ್ಲೇಬೇಕು. ನೀನು ಹೊಂದ್ಕೋಬಿಡಮ್ಮ. ಅವಳನ್ನು ನಂಬಿದ ತಪ್ಪಿಗೆ ಇದು ನನಗೆ ನಾನೇ ಕೊಟ್ಕೊಂಡಿರೋ ಶಿಕ್ಷೆ. ಎಲ್ಲರ ಕಣ್ಣೀರು ಹೊಸ ಕೈ ನಿಂದು, ನೀನು ಕಣ್ಣೀರು ಹಾಕ್ಬಾರ್ದು. ನಿನ್ನ ಹತ್ರ ನಂಗೆ ಸಹಿಸೋಕ್ಕಾಗೋದಿಲ್ಲ. ಇಷ್ಟು ವಯಸ್ಸಾದರೂ ನಾನು ಈ ಜೀವ ಬಿಗಿ ಹಿಡ್ಕೊಂಡಿದ್ದೀನಿ ಅಂತಂದರೆ ಅದು ನಿನಗೋಸ್ಕರ ಕಣೋ. ಇಲ್ಲಮ್ಮ, ನನಗಿದಾಗಲೇಬೇಕು. ಈ ನೋವನ್ನು ನಾನು ಅನುಭವಿಸ್ಲೇಬೇಕು. ಯಾರನ್ನು ನಂಬದೇ ಇರೋ ನಾನು ಲೀಲನ್ನು ನಂಬದೆ ಅದರೊಳಗೆ ಮಾಡಿದ್ದೇನು ನಂಬಿಕೆ ದ್ರೋಹ. ನಾನು ಜನಗಳನ್ನ ನಂಬಬಾರ್ದು ಅಂತ ಪ್ರೂವ್ ಮಾಡ್ಬಿಟ್ಟು ಹೊಟ್ಟೋದ್ಲಮ್ಮ. ನಾನು ಯಾರು ನಂಬಲಿ? ಇಲ್ಲ, ಇನ್ನು ನಾನು ನಂಬಲ್ಲ, ಯಾರನ್ನೂ ನಂಬಲ್ಲ. ಯಾವುದೂ ಸ್ಥಿರ ಅಲ್ಲಪ್ಪ, ಎಲ್ಲನೂ ಒಂದು ಸುತ್ತು ಬರಲೇಬೇಕು. ಈಗ ನಿನ್ನ ಸರ್ದಿ ಅಷ್ಟೆ, ಹಾಗಂತ ಎಲ್ಲ ಸಮಯದಲ್ಲೂ ಒಂದೇ ಥರ ಇರೋದಿಲ್ಲ. ನಿನಗೆ ಯಾವ ಜಾಗದಲ್ಲಿ ಗಾಯ ಆಗಿದೆಯೋ ಅಲ್ಲೇ ತಾನೇ ಮಾಯಬೇಕು. ಜೀವನನೂ ಹಾಗೆ. ಆದರೆ ಅದಕ್ಕೋಸ್ಕರ ಕಾಯಬೇಕು ಅಷ್ಟೆ. ಕಾಲನೇ ಎಲ್ಲದಕ್ಕೂ ಸರಿಯಾದ ಉತ್ತರ ಕೊಡುತ್ತೆ. ನೀನು ಹೊಂದ್ಕೋಬೇಡ ಕಂದ. ಎಜೆ ಸಾರಿ ನಾನು ಆಮೇಲೆ ಬರ್ತೀನಿ. ಅಂಥದ್ದೇನಿಲ್ಲಮ್ಮ, ಹೇಳು. ಏನು? ಏನಿಲ್ಲ ಅಜ್ಜಿ, ಎಜೆ ಊಟ ಮಾಡಿರ್ಲಿಲ್ವಲ್ಲ,
ಅದಕ್ಕೆ ಊಟಕ್ಕೆ ಕರೆಯೋಣ ಅಂತ ಬಂದೆ. ನೀವಿಬ್ಬರು ಇಲ್ಲೇ ಇದ್ದೀರಾ, ಇಬ್ಬರು ಬಂದರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದು. ದುರ್ಗಾ, ನನಗೆ ಹೊಟ್ಟೆ ಹಸಿತಲ್ಲ, ಅಮ್ಮನ ಕರ್ಕೊಂಡು ಹೋಗು. ಏನಿಲ್ಲ, ನನಗೆ ಇವ್ರನ್ನ ಹೇಗೆ ಕರ್ಕೊಂಡು ಬರಬೇಕು ಅಂತ ಗೊತ್ತು. ನಾವಿಬ್ಬರು ಊಟಕ್ಕೆ ಬರ್ತೀವಿ, ನೀ ಹೋಗಿ ಊಟಕ್ಕೆ ರೆಡಿ ಮಾಡ್ಕೊ. ಒಡೆದಿರೋ ಮನೆನ ಒಡೆದಿರೋ ಮನಸ್ಸನ್ನ ಜೋಡ್ಸೋಕ್ಕೆ ಅದು ಎಷ್ಟು ಕಷ್ಟಪಡ್ತಿದ್ಯಾ ಲೀಲಾ. ನಿನ್ನನ್ನು ನೋಡಿದ್ರೆ ನನಗೆ ಅಯ್ಯೋ ಪಾಪ ಅನ್ಸುತ್ತೆ. ನೀನು ಈ ಮನೆಗೆ ಬಂದು ಮೊದಲನೇ ದಿನಾನೇ ನಾನು ನಿನಗೆ ಹೇಳಿದ್ದೆ, ಅವತ್ತೇ ನೀನು ನನ್ನ ಮಾತು ಕೇಳಿ ಈ ದೊಡ್ಡ ಮನೆ ಸಾವಾಸ ಬೇಡಪ್ಪ ಅಂತ ಬಿಟ್ಟು ಹೋಗಿದ್ದಿದ್ರೆ ಯಾವುದಾದ್ರೂ ಕೊಂಪೆನಲ್ಲಿ ಯಾರನ್ನಾದ್ರೂ ಮದುವೆ ಆಗಿ ಆರಾಮಾಗಿರ್ಬೋದಿತ್ತೇನೋ. ದೊಡ್ಡ ಮನೆಗೆ ಬಂದು ದೊಡ್ಡದಾಗಿ ಅನುಭವಿಸೋಗಾಯ್ತಲ್ಲ. ಅವಳೇನೋ ನನಗೇನೂ ಆಗಲ್ಲ, ನಾನು ಎಲ್ಲ ಸುಲಭವಾಗಿ ನಿಭಾಯಿಸ್ತೀನಿ ಅಂತ ಹೇಳ್ಬಿಟ್ಲಮ್ಮ. ನನ್ನ ಮನಸ್ಸು ಕೇಳ್ತಾ ಇಲ್ಲ, ಅವಳಿಗೇನೋ ತೊಂದರೆ ಆಗುತ್ತೆ ಅಂತಾನೆ ಅನ್ನಿಸ್ತಾ ಇದೆ. ಅಪ್ಪ, ಏನಪ್ಪ ನೀನು? ಅಕ್ಕನೇ ಹೇಳಿದಾಳೆ ಅಂದರೆ ಅವಳಿಗೆ ಯಾವ ತೊಂದರೆನೂ ಇರೋದಿಲ್ಲ. ಅಕ್ಕ ಯಾವುದೇ ಸಿಚುಯೇಷನಲ್ಲಿದ್ದರೂ, ಇಡೀ ಸಿಚುಯೇಷನ್ನೇ ಅವಳ ವಿರುದ್ಧ ಆದರೂ ಅವಳು ಗೆದ್ದೇ ಗೆಲ್ತಾಳೆ. ನಿಂಗೆ ಎಷ್ಟು ಸೇರುತ್ತೋ ಅಷ್ಟೇ ತಿನ್ನು ಬಾ. ದುರ್ಗಾ, ಯಾರನ್ನು ಕೇಳಿ ಇವಳನ್ನು ಇಲ್ಲಿ ಕರ್ತಿದ್ದೀರಾ? ಇವಳು ಇರೋ ಜಾಗದಲ್ಲಿ ನಾನು ಇರಲ್ಲ ಅಂತ ಗೊತ್ತಿಲ್ವಾ? ಅಪ್ಪ, ಆ ಮನೇಲಿ ಎಲ್ಲರೂ ಅಕ್ಕನ ಮೇಲೆ ಕೋಪ ಮಾಡ್ಕೊಂಡಿರ್ಬೋದು, ಆದರೆ ಅವಳಿಗೆ ತೊಂದರೆ ಮಾಡುವಂಥ ಜನ ಅಲ್ಲಿ ಯಾರೂ ಇಲ್ಲ ಅಪ್ಪ. ಇವಳು ಕೈಯಾರ ಬಡಿಸಿದ್ರೆ ಅನ್ನ ತಿನ್ನೋದು ಒಂದೇ, ವಿಷ ತಿನ್ನೋದು ಒಂದೇ. ಯಾರಿಗೆ ಗೊತ್ತು, ಕಣ್ಣೀರು ಹಾಕೊಂಡು ನಾಟಕ ಆಡ್ತಾನೆ, ತಿನ್ನ ಅನ್ನಕ್ಕೆ ವಿಷ ಬೆರೆಸಿದ್ರು ಬೆರೆಸಿರ್ತಾನೆ. ಇಲ್ಲ ಅವರೇ, ಯಾಕೆ ಹೀಗೆ ಮಾಡಿದ್ರಿ? ಮೊದಲೇ ಏಜೆ ಅಪ್ಸೆಟ್ ಆಗಿದ್ದಾರೆ, ಅಂಥದ್ರಲ್ಲಿ ನೀವು ಅಡುಗೆ ಮಾಡಿ ಬಡಿಸೋದು ಅಂದರೆ ಅವ್ರಿಗೆ ನೋವಾಗಲ್ವಾ? ನಾನು ಎಷ್ಟು ಹೇಳಿದ್ರು ನೀವು ನನ್ನ ಮಾತೇ ಕೇಳಲ್ಲಪ್ಪ. ಇಷ್ಟಾದರೂ ಇಲ್ಲೇ ಇದ್ದಾಳೆ, ಬೇರೆ ಯಾರಾಗಿದ್ರೆ ಮುಖನೂ ತೋರಿಸ್ತಾ ಇರಲಿಲ್ಲ. ಸಾಕೋಡಿ, ನಿಮಗೆ ಅಂತ ನಮ್ಮ ಮನೆ ಜನಕ್ಕೆ ಅಂತ ಸಪ್ರೇಟಾಗಿ ಅಡುಗೆ ಮಾಡಿದ್ವಿ. ನಾವು ತರದ್ರೊಳಗಡೆ ಲೀಲಾ ಅವ್ರು ಹೀಗೆಲ್ಲ ಮಾಡಿಬಿಟ್ಟಿದ್ದಾರೆ ಅಜ್ಜಿ. ನೀವು ಪ್ಲೀಸ್ ಕೂತ್ಕೊಳ್ಳಿ, ಊಟ ಮಾಡಿ. ಹೌದು ಅಜಯ್, ಯಾಕೆ ಲೀಲಾ ಅವರೇ, ನಾವು ಹೇಳಿಲ್ವಾ ನಮ್ಮ ಮನೆ ಜನಕ್ಕೆ ನಾವು ಮಾಡ್ಕೋತೀವಿ ಅಂತ? ಆದ್ರೂ ಯಾಕೆ ಹೀಗೆಲ್ಲ ಮಾಡಕ್ ಹೋದ್ರಿ? ಏಜೆಗೆ ಎಷ್ಟು ಹರ್ಟ್ ಆಗಿರುತ್ತೆ. ನೀನ್ ಮಾಡಿರೋ ಅವಾಂತರದಿಂದ ಯಾರು ಸರಿಯಾಗಿ ಊಟ ಮಾಡಿಲ್ಲ. ಬೇಗ ಬೇಗ ಮಾಡು. ಎಲ್ಲದಕ್ಕೂ ಮೀರಿ ಆ ಮನೇಲಿ ಎಲ್ರಿಗೂ ಮನುಷ್ಯತ್ವ ಇದೆ. ಸೊ ಏನೂ ಆಗಲ್ಲ ಅಪ್ಪ, ನೀನು ನೆಮ್ಮದಿಯಿಂದ ಇರು. ಏಜೆ ಪ್ಲೀಸ್ ಊಟ ಮಾಡಿ. ಲಕ್ಷ್ಮೀ ಸರವನ್ನ ಮಾಡಿದ್ದೀವಿ ಅಂತ ಹೇಳ್ತಿದಾರಲ್ಲ,
ಸ್ವಲ್ಪ ಊಟ ಮಾಡು. ನೀನಿನ್ನೂ ಮಾತ್ರೆ ತಗೋಬೇಕು. ನೋಡಿದ್ರೆ ಮೇಡಮ್, ಇದೇ ಕಾರಣಕ್ಕೆ ಸ್ವಲ್ಪ ದಿನ ನಿಮ್ಮನೆಯಲ್ಲೇ ಇರಿ ಅಂತ ಹೇಳಿದ್ದು. ಕಣ್ಮುಂದಿನ ಅಡುಗೆ ಮಾಡೋಕ್ಕೆ ಹೇಳಿ ಇವಾಗ ಹೇಗೆ ಪ್ಲೇಟ್ ಚೇಂಜ್ ಮಾಡ್ತಿದ್ದಾರೆ ನೋಡಿ. ಇದಿನ್ನು ಶುರು ಅಷ್ಟೇ, ಮುಂದೆ ಇನ್ನೇನೇನು ಮಾಡ್ತಾರೋ. ಇವಳು ಯಾಕೆ ಇನ್ನ ಇಲ್ಲ ಇದ್ದಾಳೆ? ಇವಳಿದ್ರೆ ನಂಗೆ ಇರಿಟೇಟ್ ಆಗುತ್ತೆ ಅಂತ ಗೊತ್ತಿಲ್ವಾ? ಛೇ, ಜನ ಯಾಕೆ ಇಷ್ಟು ಹಠ ಮಾಡ್ತಾರೋ? ಆದರೂ ಇಷ್ಟು ಹಿಂಸೆ ಕೊಡಬಾರ್ದಪ್ಪ. ಬಾಯ್ ಬಿಟ್ಟು ಹೇಳಿಲ್ಲ ಅಂತಂದ್ರೆ ಅರ್ಥ ಮಾಡ್ಕೊಂಡು ಹೋಗ್ಬೇಕಪ್ಪ.